ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಊಟ ಮಾಡಬೇಕಂತ ತಕ್ಷಣಕ್ಕೆ ರಸಮ್ ಮಾಡ್ಕೊಳ್ಬೇಕನ್ಸಿದ್ರೆ ಈ ರಸಮನ್ನು ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಇದರ ಮುಂದೆ ಯಾವುದೇ ಸೈಡ್ ಡಿಶ್ ಬೇಡ, ಏನು ಬೇಡ. ಒಂದು ಬಿಸಿ ಬಿಸಿ ವೈಟ್ ರೈಸ್ ಇದ್ದರೆ ಸಾಕು. ತುಂಬ ರುಚಿಯಾಗಿ ಮರೆಯದ ಒಂದು ರುಚಿಯನ್ನು ನೀವು ಖಂಡಿತ ಇದನ್ನು ಊಟ ಮಾಡ್ತೀರಿ. ಅಷ್ಟು ರುಚಿ ಕೊಡುತ್ತೆ, ಎಲ್ಲರಿಗೂ ಇಷ್ಟನೂ ಕೂಡ ಆಗುತ್ತೆ. ಮಾಡೋದು ಕೂಡ ತುಂಬಾ ಸುಲಭದ ಒಂದು ಕೆಲಸ ಇದು. ಬ್ಯಾಚುಲರಿಗಂತೂ ಬೆಸ್ಟ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಒಂದು 4 ಟೊಮೆಟೊವನ್ನು ತಗೊಂಡಿದ್ದೆ ನಾನು. ಅದನ್ನು ಈಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಟ್ಟಿರ್ತೇನೆ. ನನ್ನ ಚಾನಲಲ್ಲಿ ಸುಮಾರು ವಿಧಾನದಲ್ಲಿ ರಸಮ್ ರೆಸಿಪಿಯನ್ನು ಶೇರ್ ಮಾಡಿದ್ದೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಬೋದು. ತುಂಬ ರುಚಿ ಕೊಡುತ್ತೆ. ಎಲ್ಲವೂ ಕೂಡ ಪಟ ಅಂತ ಮಾಡ್ಕೊಳ್ಳುವಂಥ ರೆಸಿಪಿಗಳೇ ಇರುತ್ತೆ ನನ್ನ ಚಾನಲಲ್ಲಿ. ಈಗ ಅದನ್ನು ತಣ್ಣಗಾದ ನಂತರ ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ. ಒಂದು ವೇಳೆ ಮಿಕ್ಸಿ ಬೌಲ್ ಇಲ್ಲ ಅಂದರೆ, ಬ್ಯಾಚುಲರ್ ಆದರೆ ರೂಮಲ್ಲಿ ಮಿಕ್ಸಿ ಇಲ್ಲ ಅಂತಂದರೆ ನೀವು ಕೈಯಲ್ಲಿ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ತಣ್ಣಗಾದ ನಂತರ ಈ ರೀತಿಯೂ ಸಾರು ಮಾಡ್ಕೊಳ್ಬೋದು. ಮಿಕ್ಸಿಗೆ ಹಾಕ್ಕೋಬೇಕಂತೇನಿಲ್ಲ, ಕೈಯಲ್ಲಿನೂ ಚೆನ್ನಾಗಿ ಕಿವುಚ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಬೋದು. ಒಗ್ಗರಣೆಗೆ ನಾನು 2 ಸ್ಪೂನ್ ತೆಂಗಿನೆಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೆ, ಒಂದು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೆ. 1 ಚಿಟಿಕೆ ಇಂಗನ್ನು ಕೂಡ ಹಾಕ್ಕೊಳ್ಬೇಕು. ಇಂಗಿಲ್ಲ ಅಂತಂದರೆ ರಸಮ್ ಪುಡಿಯಲ್ಲಿ ಇಂಗಿರುತ್ತೆ, ಒಂದು ವೇಳೆ ಇಂಗಿದ್ದರೆ 1 ಚಿಟಿಕೆ ಹಾಕ್ಕೊಳ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ರಸಮ್ ಪುಡಿಯನ್ನು ಹಾಕಿದ್ದೆ. ಯಾವುದೇ ರಸಮ್ ಪುಡಿಯನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಆಯ್ತು ನೋಡಿ. 2 ನಿಮಿಷದಲ್ಲಿ ರಸಮ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ರಸಮ್ ಮಾಡಿಕೊಂಡ್ರೆ ಖಂಡಿತ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಅಂತ ಮಾಡ್ಕೊಳ್ತೀರಿ. ರುಚಿನೂ ಕೂಡ ಅದ್ಭುತವಾಗಿರುತ್ತೆ. ಈಗ ಚೆನ್ನಾಗಿ ಕುದ್ದು ರಸಮ್ ಕೂಡ ರೆಡಿ ಆಗ್ತಾಯಿದೆ. ನಾನೀಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ರೆಸಿಪಿಗಾಗಿ, ತಕ್ಷಣಕ್ಕೆ ಮಾಡಿಕೊಳ್ಳುವ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂಥ ರಸಮ್ ಕೂಡ ರೆಡಿಯಾಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.